ಹಾಯ್ ಎಲ್ರಿಗೂ ನಮಸ್ಕಾರ. ನಮ್ಮ ಚಾನಲ್ ಟೆಕ್ ನ್ಯೂಸ್ ಎಪಿಸೋಡ್ 14 ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಟೆಕ್ ನ್ಯೂಸ್ ನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದ್ರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಬನ್ನಿ ಇವತ್ತಿನ ಟೆಕ್ ನ್ಯೂಸ್ ನ ಶುರು ಮಾಡೋಣ. ಇವತ್ತಿನ ಮೊದಲನೇ ಟೆಕ್ ನ್ಯೂಸ್ ಬಂದು ಗೂಗಲ್ ಕಡೆಯಿಂದ. ಗೂಗಲ್ ಕಂಪ್ನಿಗೆ ಯುರೋಪಿಯನ್ ಯೂನಿಯನ್ 8,000 ಕೋಟಿ ಫೈನ್ ಅನ್ನ ಹಾಕಿದೆ. ಯಾಕಂತಂದ್ರೆ ಪೀಪಲ್ ಗಳು ಬಂದು ಗೂಗಲ್ ಅಲ್ಲಿ ಶಾಪಿಂಗ್, ಹೋಟೆಲ್ಸ್ ಮತ್ತೆ ಫ್ಲೈಟ್ಸ್ ಇದನ್ನ ಸರ್ಚ್ ಮಾಡಿದಾಗ ಗೂಗಲ್ ಕಂಪ್ನಿ ಸರ್ವಿಸ್ ಅನ್ನೇ ಮೇಲ್ ತೋರಿಸ್ತಾ ಇತ್ತು, ಬೇರೆ ಕಾಂಪಿಟೇಟಿವ್ ಕಂಪ್ನಿಗಳನ್ನ ಕೆಳಗಡೆ ತೋರಿಸ್ತಾ ಇತ್ತು. ತನ್ನ ಕಂಪ್ನಿ ಸರ್ವಿಸ್ ಅನ್ನ ಮೇಲೆ ತೋರಿಸ್ತಾ ಇದೆ, ಬೇರೆ ಕಾಂಪಿಟೇಟಿವ್ ಕಂಪ್ನಿಗಳ ಹೆಸರನ್ನ ಕೆಳಗಡೆ ತೋರಿಸ್ತಾ ಇದೆ ಅಂತ ಬೇರೆ ಕಂಪ್ನಿಗಳು ಇವ್ರ ಮೇಲೆ ಕೇಸ್ ಹಾಕಿದ್ರು. ಈಗ ಗೂಗಲ್ ಕಂಪ್ನಿ ಮೇಲೆ ಕೋರ್ಟ್ ಫೈನ್ ಹಾಕೈತೆ, ಈ ರೀತಿ ಮಾಡೋದು ತಪ್ಪು ಅಂತ ಹೇಳಿ. ಈ ಒಂದು ಫೈನ್ ನ ಕಟ್ಟೋದಕ್ಕೆ ಗೂಗಲ್ಗೆ 60 ದಿನ ಟೈಮ್ ನ ಕೊಟ್ಟಿದೆ ಕೋರ್ಟ್. ಈ ಒಂದು ಟೈಮ್ ಏನಾದ್ರು ಮೀರ್ತು ಅಂತಂದ್ರೆ ಈ ಫೈನ್ ಅಮೌಂಟ್ ಇನ್ನೂ ಕೂಡ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ದಾರೆ. ಆಮೇಲೆ ಈ ಒಂದು 8,000 ಕೋಟಿ ಏನ್ ಫೈನ್ ಹಾಕಿದ್ದಾರೆ, ಈ ಒಂದು ಕೇಸ್ ಮಾತ್ರ ಅಲ್ಲ, ಇವ್ರದ್ದು ಇನ್ನೂ ಒಂದು ಕೇಸ್ ಇದೆ. ಏನಪ್ಪಾ ಅಂತಂದ್ರೆ ಈಗ ಆಪ್ ಡೆವಲಪರ್ ಗಳು ತಮ್ಮ ಆಪ್ ನ ಪ್ಲೇ ಸ್ಟೋರ್ ನಲ್ಲಿ ಏನ್ ಸೇಲ್ ಮಾಡ್ತಾರೆ ಆ ಪ್ರೈಸ್ ಗಿಂತ ಕಮ್ಮಿ ಬೆಲೆಗೆ ಬೇರೆ ಒಂದು ಥರ್ಡ್ ಪಾರ್ಟಿ ಮಾರ್ಕೆಟ್ ಅಲ್ಲಿ ಅವರ ಆಪ್ ನ ಸೇಲ್ ಮಾಡದೇ ಇರೋ ತರ ಈ ಗೂಗಲ್ ಅವರು ಮಾಡ್ತಾ ಇದ್ರು, ರಿಸ್ಟ್ರಿಕ್ಟ್ ಮಾಡ್ತಾ ಇದ್ರು ಅವ್ರನ್ನ. ಆ ಒಂದು 8,000 ಕೋಟಿನಲ್ಲಿ ಈ ಒಂದು ಫೈನ್ ಕೂಡ ಇನ್ಕ್ಲೂಡ್ ಆಗಿದೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದು ಮೊನ್ನೆ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ವಿಡಿಯೋ ವೈರಲ್ ಆಗ್ತಾ ಇತ್ತು. ಏನಪ್ಪಾ ಅಂತಂದ್ರೆ ಸಿಗ್ನಲ್ ಅಲ್ಲಿ ಒಬ್ರು ಸಾಫ್ಟ್ವೇರ್ ಇಂಜಿನಿಯರ್ ಸಿಗ್ನಲ್ ಬಿತ್ತು ಅಂತ ಗಾಡಿನ ಸ್ಟಾಪ್ ಮಾಡ್ಕೊಂಡು ಬೈಕ್ ಅಲ್ಲಿ ನಿಲ್ಸ್ಕೊಂಡಿರ್ತಾರೆ. ಇವರೊಬ್ರು ಸಾಫ್ಟ್ವೇರ್ ಇಂಜಿನಿಯರ್ ಆ ಸಿಗ್ನಲ್ ಬೀಳೋಂತ ಗ್ಯಾಪ್ ನಲ್ಲೇ ತಮ್ಮ ಲ್ಯಾಪ್ಟಾಪ್ ಅನ್ನ ತೆಗೆದು ಅಲ್ಲೂ ಕೂಡ ಆ ಗ್ಯಾಪ್ ನಲ್ಲೂ ಕೂಡ ವರ್ಕ್ ನ ಮಾಡ್ತಾ ಇರೋದು ಆ ಒಂದು ವಿಡಿಯೋ ವೈರಲ್ ಆಗಿತ್ತು. ಈ ವಿಡಿಯೋ ಮುಖಾಂತರ ಏನಪ್ಪಾ ಗೊತ್ತಾಗುತ್ತೆ ಅಂತಂದ್ರೆ ಈ ಕಂಪ್ನಿಗಳು ಎಷ್ಟು ಪ್ರೆಷರ್ ಆಗ್ತಾವ್ರೆ ಈ ಎಂಪ್ಲಾಯೀಸ್ ಗಳಿಗೆ, ಆಮೇಲೆ ಆ ವರ್ಕ್ ಪ್ರೆಷರ್ ಎಷ್ಟಿರುತ್ತೆ ಅನ್ನೋದು ಇದ್ರಲ್ಲಿ ಗೊತ್ತಾಗುತ್ತೆ. ಯಾಕಂದ್ರೆ ಈಗ ಟ್ರಾಫಿಕ್ ಅಲ್ಲೂ ನಿಲ್ಸ್ಕೊಂಡು ಕೂಡ ಲ್ಯಾಪ್ಟಾಪ್ ತಗೊಂಡು ವರ್ಕ್ ಮಾಡ್ತಾರೆ ಅಂತಂದ್ರೆ ಅವ್ರ ಪ್ರೆಷರ್ ಅಲ್ಲೇ ಅರ್ಥ ಆಗುತ್ತೆ. ಆ ಸಿಗ್ನಲ್ ಬಿದ್ದರೆ ಕಮ್ಮಿ ಟೈಮ್ ನಲ್ಲೂ ಕೂಡ ಲ್ಯಾಪ್ಟಾಪ್ ತಗೊಂಡು ಆ ಸಾಫ್ಟ್ವೇರ್ ಇಂಜಿನಿಯರ್ ಕೆಲಸ ಮಾಡ್ತಾ ಇದಾರೆ. ನಿಮ್ಗೆ ಏನ್ ಅನ್ಸುತ್ತೆ ಈ ವಿಡಿಯೋ ನೋಡಿ ಕೆಳಗಡೆ ಕಮೆಂಟ್ ಹಾಕಿ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದು ಹೈದರಾಬಾದ್ ನ ಟೆಕ್ ಮಹೇಂದ್ರ ಕಂಪನಿಯ ಕ್ಯಾಂಪಸ್ ನ ಮುಂದೆ ಭಾವನಾ ಅನ್ನೋ ಒಬ್ಬ ಮಹಿಳೆ ಒಬ್ರೇ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದಾರೆ. ಈ ಭಾವನಾ ಅನ್ನೋರು ಒಬ್ರು ಸಾಫ್ಟ್ವೇರ್ ಇಂಜಿನಿಯರ್. ಇವ್ರು ಯಾಕಪ್ಪ ಕಂಪನಿ ಮುಂದೆ ಒಬ್ರೇ ಪ್ರೊಟೆಸ್ಟ್ ಮಾಡ್ತಾ ಇರೋ ಅಂತಂದ್ರೆ ಇವ್ರನ್ನ ಕೆಲಸದಿಂದ ಕೇಳದೆ ತೆಗೆದಾಕಿರೋ ಕಾರಣ. ಈಗ ಕೆಲಸದಿಂದ ಟರ್ಮಿನೇಟ್ ಮಾಡಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಇವ್ರಿಗೆ ಒಬ್ರು 11 ವರ್ಷದ ಮಗಳಿದ್ದಾರೆ. ಆ ಮಗಳಿಗೆ ಹುಷಾರಿಲ್ಲ ಅಂತ ಅಂದ್ಬಿಟ್ಟು ರಜೆ ಕೇಳಿದ್ದಾರೆ. ಅವರು ಕೊಡಕ್ಕಾಗಲ್ಲ, ಕೆಲಸ ಮುಗಿಸ್ಕೊಂಡು ಹೋಗಿ ಅಂತ ಹೇಳಿದ್ದಾರೆ. ಆದ್ರೆ ಮನೆಯಿಂದ ಪದೇ ಪದೇ ಕಾಲ್ಸ್ ಗಳು ಬಂದ ಕಾರಣ ಇವರು ಕೆಲಸನ ಬಿಟ್ಟು ಹಂಗೆ ಲಾಗೌಟ್ ಆಗಿ ಮನೆಗೆ ಹೋಗ್ಬಿಟ್ಟಿದ್ದಾರೆ. ಇಷ್ಟಕ್ಕೆ ಇವ್ರೇನ್ ಟರ್ಮಿನೇಟ್ ಮಾಡಿಲ್ಲ. ಮನೆಗೆ ಹೋದ್ಮೇಲೆ ಒಂದ್ ಮೇಲ್ ಬಂದಿದೆ ಕಂಪ್ನಿಯಿಂದ ಡ್ಯೂಟಿ ರಿಪೋರ್ಟ್ ಆಗಿ ಅಂತ. ಆದ್ರೆ ಆಮೇಲೆ ಕೇಳದೆ ಇವ್ರನ್ನ ತೆಗೆದಾಕ್ಬಿಟ್ಟಿದ್ದಾರೆ. ಇದಕ್ಕೆ ಭಾವನಾ ಅವ್ರು ಮಾಡಿರೋ ಆರೋಪ ಏನಪ್ಪಾ ಅಂತಂದ್ರೆ ಈ ಕಂಪ್ನಿಲಿ ತುಂಬಾ ಸ್ಟ್ರಿಕ್ಟ್ ರೂಲ್ಸ್ ಇತ್ತು, ನಾವ್ ಏನೇ ಮಾಡಿದ್ರು ಕಂಪ್ನಿ ಅವ್ರಿಗೆ ಹೇಳ್ಕೋಬೇಕಿತ್ತು. ಈಗ ವಾಶ್ರೂಮ್ ಹೋದ್ರು ಅದನ್ನು ಆ ಟೈಮ್ ಕೂಡ ಟ್ರ್ಯಾಕ್ ಮಾಡ್ತಾ ಇದ್ರು, ಎಲ್ಲಾನು ಕೂಡ ಟ್ರ್ಯಾಕ್ ಮಾಡ್ತಾ ಇದ್ರು ಅಂತ ಇವರು ಕಂಪ್ಲೇಂಟ್ ನಲ್ಲಿ ಹೇಳಿದ್ದಾರೆ. ಈ ಬಗ್ಗೆ ಪೊಲೀಸ್ ಕಂಪ್ಲೇಂಟ್ ಕೂಡ ಆಗಿದೆ, ಕಂಪ್ನಿ ಕೂಡ ರಿಯಾಕ್ಟ್ ಆಗಿದೆ. ನಾವು ಆ ರೀತಿ ಯಾವುದೇ ಎಂಪ್ಲಾಯ್ಸ್ ಗಳನ್ನ ನಡೆಸ್ಕೊಳ್ಳಲ್ಲ, ಇವರು ತಪ್ಪು ಆರೋಪಣ ನಮ್ಮ ಮೇಲೆ ಮಾಡಿದ್ದಾರೆ ಅಂತ ಕಂಪ್ನಿ ಹೇಳ್ಕೊಂಡ್ರೆ ಪೊಲೀಸ್ ಅವರು ಕೂಡ ಇದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇದಾರೆ. ಮುಂದಿನ ಟೆಕ್ ನ್ಯೂಸ್ ಬಂದು ಅಗೇನ್ ಗೂಗಲ್ ಕಡೆಯಿಂದಾನೆ. ಗೂಗಲ್ ಅವರು ಮೊನ್ನೆ ಗೂಗಲ್ ಅಕೌಂಟ್ ಗೆ ಸೈನ್ ಇನ್ ಆಗೋದಕ್ಕೆ ಒಂದು ಹೊಸ ಫೀಚರ್ ಅನ್ನ ಕೊಟ್ಟಿದ್ದಾರೆ. ಅದೇನಪ್ಪಾ ಅಂತಂದ್ರೆ ಸೆಲ್ಫಿ ವಿಡಿಯೋ ಅಂತ. ಈಗ ನೀವು ಗೂಗಲ್ ಅಕೌಂಟ್ ನ ಪಾಸ್ವರ್ಡ್ ಅಥವಾ ಏನಾದ್ರು ಒಂದು ಮರ್ತೋಯ್ತು ಅಂತಂದ್ರೆ, ಗೂಗಲ್ ಅಕೌಂಟ್ ಏನಾದ್ರು ಲಾಸ್ಟ್ ಆಯ್ತು ಅಂತಂದ್ರೆ ನೀವು ಸೆಲ್ಫಿ ಕೊಡೋ ಮುಖಾಂತರ ನೀವು ಲಾಗಿನ್ ಮಾಡ್ಕೋಬಹುದು, ರಿಕವರ್ ಮಾಡ್ಕೋಬಹುದು ಇಮೇಲ್ ನ. ಆ ರೀತಿ ಒಂದು ಫೀಚರ್ ಅನ್ನ ಈಗ ಗೂಗಲ್ ಅವ್ರು ಕೊಟ್ಟಿದ್ದಾರೆ. ಇನ್ಸ್ಟಾಗ್ರಾಮ್ ನವರು ಕೂಡ ರೀಸೆಂಟ್ ಆಗಿ ಸೆಲ್ಫಿ ವಿಡಿಯೋ ಅದನ್ನೆಲ್ಲ ಕೊಡಬೇಕು ಅಂತ ಏನ್ ರೂಲ್ಸ್ ಮಾಡಿದ್ರು ಅದೇ ರೀತಿ ಗೂಗಲ್ ಅವರು ಕೂಡ ಮಾಡಿದ್ದಾರೆ. ಇನ್ಸ್ಟಾಗ್ರಾಮ್ ನಲ್ಲೂ ಕೂಡ ಎಷ್ಟೋ ಫೇಕ್ ಅಕೌಂಟ್ಸ್ ಗಳು ಕ್ರಿಯೇಟ್ ಆಗ್ಬಿಟ್ಟಿದ್ವು. ಈಗ ಈ ಸೆಲ್ಫಿ ವಿಡಿಯೋ ಆ ಒಂದು ವೆರಿಫಿಕೇಶನ್ ಬಂದ್ಮೇಲೆ ತುಂಬಾ ಅಕೌಂಟ್ಸ್ ಗಳು ಡಿಲೀಟ್ ಆಗೋದು ಅಂತಾನೆ ಹೇಳ್ಬೋದು. ಈ ಒಂದು ರೂಲ್ಸ್ ಬರೋದ್ರಿಂದ ಫೇಕ್ ಅಕೌಂಟ್ಸ್ ಗಳು ಕ್ರಿಯೇಟ್ ಆಗೋದು ತಪ್ಪುತ್ತೆ. ಅದೇ ರೀತಿಗೆ ಗೂಗಲ್ ನವರು ಕೂಡ ಈ ಸೆಲ್ಫಿ ವಿಡಿಯೋನ ಮಾಡಿದಾರೆ. ಈ ಸೆಲ್ಫಿ ವಿಡಿಯೋ ಅನ್ನೋ ಫೀಚರ್ ನ ತಂದಿದ್ದಾರೆ. ಮೊದಲೇನಾದ್ರು ಗೂಗಲ್ ಅಕೌಂಟ್ ನ ರಿಕವರಿ ಮಾಡ್ಕೋಬೇಕು ಅಂತಂದ್ರೆ ರಿಕವರಿ ಇಮೇಲ್ ಹಾಕ್ಬೇಕಿತ್ತು, ಅಥವಾ ಫೋನ್ ನಂಬರ್ ಹಾಕ್ಬೇಕಿತ್ತು, ಅಥವಾ ಪಾಸ್ ಕೀನ ಹಾಕ್ಬೇಕಿತ್ತು. ಇವಾಗ ಈ ಒಂದು ಸೆಲ್ಫಿ ವಿಡಿಯೋ ಅನ್ನೋ ಫೀಚರ್ ಅನ್ನ ಹಾಕ್ಬಿಟ್ಟು ಬೇಕಾದ್ರೆ ನೀವು ರಿಕವರ್ ಮಾಡ್ಕೋಬಹುದು. ಇದ್ರ ಮುಖಾಂತರ ನೀವು ಈಸಿಯಾಗಿ ಗೂಗಲ್ ಅಕೌಂಟ್ ನ ರಿಕವರ್ ಮಾಡ್ಕೋಬಹುದು. ನೀವು ಸೆಲ್ಫಿ ವಿಡಿಯೋನ ಆನ್ ಮಾಡಿದಾಗ ರೈಟ್ ಟು ಲೆಫ್ಟ್ ತಿರ್ಗಾ ಕೇಳುತ್ತೆ. ನೀವು ಅದು ಹೇಳ್ದಂಗೆ ಮಾಡಿದ್ರೆ ನಿಮ್ಮ ಮುಖನ ಅದು ಕಂಪ್ಲೀಟ್ ಆಗಿ ಸ್ಕ್ಯಾನ್ ಮಾಡ್ಕೊಂಡು ಅದು ಸೇವ್ ಮಾಡ್ಕೊಳ್ಳುತ್ತೆ ನಿಮ್ಮ ಗೂಗಲ್ ಅಕೌಂಟ್ ಗೆ. ನೀವು ನೆಕ್ಸ್ಟ್ ಟೈಮ್ ಲಾಗಿನ್ ಆಗ್ಬೇಕು ಅಂತಂದಾಗ ನಿಮ್ ಫೇಸ್ ನ ತೋರ್ಸೋ ಮುಖಾಂತರ ಲಾಗಿನ್ ಆಗ್ಬಹುದು. ಆಮೇಲೆ ನಿಮ್ಮ ಅಕೌಂಟ್ ಸೇಫ್ ಆಗಿರುತ್ತೆ, ಯಾಕಾಗೋದು ಕೂಡ ತಪ್ಪುತ್ತೆ. ಈ ಫೀಚರ್ ನ ಬಗ್ಗೆ ನಿಮ್ಗೆ ಅನಿಸ್ತು ಕೆಳಗಡೆ ಕಮೆಂಟ್ ಹಾಕಿ. ಮುಂದಿನ ಟೆಕ್ ನ್ಯೂಸ್ ಬಂದು ಓಪೋ ಕಡೆಯಿಂದ. ಓಪೋದವರು ಓಪೋ K15 ಅನ್ನೋ ಒಂದು ಹೊಸ ಸ್ಮಾರ್ಟ್ ಫೋನ್ ಅನ್ನ ಚೈನಾದಲ್ಲಿ ಲಾಂಚ್ ಮಾಡಿದ್ದಾರೆ ಜುಲೈ 24ನೇ ತಾರೀಕು. ಈ ಮೊಬೈಲ್ ನ ಸ್ಪೆಷಾಲಿಟಿ ಏನಪ್ಪಾ ಅಂತಂದ್ರೆ ಈ ಮೊಬೈಲ್ ನಲ್ಲಿ 8000 mAh ಕೆಪಾಸಿಟಿಯ ಬ್ಯಾಟರಿ ಇರುತ್ತೆ, ಬಿಗ್ ಬ್ಯಾಟರಿ ಅಂತಾನೆ ಹೇಳ್ಬೋದು. ಆಮೇಲೆ ರೇರ್ ಅಲ್ಲಿ 50 ಮೆಗಾ ಪಿಕ್ಸೆಲ್ ನ 2 ಕ್ಯಾಮೆರಾಗಳು ಇರ್ತವೆ. ಇನ್ನು ಈ ಫೋನ್ ನ ಮೇನ್ ಸ್ಪೆಸಿಫಿಕೇಶನ್ಸ್ ನ ನೋಡೋದಾದ್ರೆ ಡಿಸ್ಪ್ಲೇ ಸೈಜ್ ಬಂದು 6.5 ಇಂಚ್ ನ LTPS ಅಮೋಲೆಡ್ ಡಿಸ್ಪ್ಲೇ ಕೊಟ್ಟಿದ್ದಾರೆ. 120 Hz ನ ರಿಫ್ರೆಶ್ ರೇಟ್ ಗೆ ಸಪೋರ್ಟ್ ಆಗುತ್ತೆ. ಇನ್ನು ಪ್ರೊಸೆಸರ್ ಬಗ್ಗೆ ಮಾತಾಡೋದಾದ್ರೆ MediaTek Dimensity 7360 ಪ್ರೊಸೆಸರ್ ಸಿಗುತ್ತೆ. ಮತ್ತೆ ಇದರಲ್ಲಿ ಇನ್ಬಿಲ್ಟ್ ಫ್ಯಾನ್ ಕೂಡ ಇದೆ. ಮತ್ತೆ 4950 mm² ನ ವೇಪರ್ ಚೇಂಬರ್ ಕೂಲಿಂಗ್ ಸಿಸ್ಟಮ್ ಕೂಡ ಇದೆ. ಫ್ರಂಟ್ ಕ್ಯಾಮೆರಾ ಕೂಡ 50 MP ಸೆಲ್ಫಿ ಕ್ಯಾಮೆರಾನ ಕೊಟ್ಟಿದ್ದಾರೆ. ಮತ್ತೆ IP ರೇಟಿಂಗ್ ಕೂಡ ಇದೆ, IP68 ಮತ್ತೆ IP69. ಇನ್ನು RAM ಅಂಡ್ ಸ್ಟೋರೇಜ್ ಬಗ್ಗೆ ಮಾತಾಡೋದಾದ್ರೆ LPDDR5 RAM ನ ಕೊಟ್ಟಿದ್ದಾರೆ. ಮತ್ತೆ 256 GB
ಸ್ಟೋರೇಜ್ ಅನ್ನ ಕೊಟ್ಟಿದ್ದಾರೆ. ಈ ಫೋನ್ ನ ಪ್ರೈಸ್ ಬಂದು 23,000ದಿಂದ 25,000 ಆಗುತ್ತೆ ಚೀನಾದಲ್ಲಿ. ಅದೇ ನಮ್ಮ ಇಂಡಿಯಾಕ್ ಬಂತು ಅಂತಂದ್ರೆ 30,000ದಿಂದ 35,000 ಆಗುತ್ತೆ. ಇನ್ನು ಮುಂದಿನ ಟೆಕ್ನಿಕ್ಸ್ ಬಂದು ವಾಟ್ಸ್ಆಪ್ ಕಡೆಯಿಂದ. ವಾಟ್ಸ್ಆಪ್ ಅವರು 2 ಸ್ಟೆಪ್ ವೆರಿಫಿಕೇಶನ್ ಗೆ 6 ಡಿಜಿಟ್ ನ ಒಂದು ಪಾಸ್ವರ್ಡ್ ಅನ್ನ ಕೊಡ್ತಾ ಇದ್ರು. ಈಗ ಅದನ್ನ ಕ್ಯಾನ್ಸಲ್ ಮಾಡಿ ಆಲ್ಫಾ ನ್ಯೂಮರಿಕ್ ಪಾಸ್ವರ್ಡ್ ಅನ್ನ ಹಾಕೋದಕ್ಕೆ ಒಂದು ಫೀಚರ್ ಅನ್ನ ಡೆವಲಪ್ ಮಾಡ್ತಾ ಇದ್ದಾರೆ. ಈ ಒಂದು ಫೀಚರ್ ನಲ್ಲಿ ನೀವು 6ರಿಂದ 20 ಅಕ್ಷರಗಳನ್ನ ಮಿಕ್ಸ್ ಮಾಡಿ ನೀವು ಪಾಸ್ವರ್ಡ್ ಇಟ್ಕೋಬಹುದು. ಈಗ ಒಂದು ನಂಬರ್ ಹಾಕ್ಬೋದು, ಆಲ್ಫಾಬೆಟ್ಸ್ ಹಾಕ್ಬೋದು, ಮತ್ತೆ ಸಿಂಬಲ್ಸ್ ಗಳನ್ನ ಹಾಕ್ಬೋದು. ಈ ರೀತಿ ಮಿಕ್ಸ್ಡ್ ಪಾಸ್ವರ್ಡ್ ಗಳನ್ನ ನೀವು ಸೆಟ್ ಮಾಡ್ಕೋಬಹುದು. ಈ ತರ ಪಾಸ್ವರ್ಡ್ ಗಳನ್ನ ನೀವು ಸೆಟ್ ಮಾಡ್ಕೊಳ್ಳೋದ್ರಿಂದ ಸೇಫ್ಟಿ ಕೂಡ ಜಾಸ್ತಿ ಆಗುತ್ತೆ, ಮತ್ತೆ ಯಾಕ್ ಆಗೋದು ಕೂಡ ಕಮ್ಮಿ ಆಗುತ್ತೆ. ಈ ಒಂದು ಫೀಚರ್ ಇನ್ನು ಕೂಡ ಬೀಟಾ ಟೆಸ್ಟಿಂಗ್ ನಲ್ಲಿ ಇದೆ. ಅತಿ ಶೀಘ್ರದಲ್ಲಿ ವಾಟ್ಸ್ಆಪ್ ಅವರು ಇದನ್ನ ಬಿಡ್ತಾರೆ. ಇದು ಮುಂದಿನ ಟೆಕ್ನಿಕ್ಸ್ ಬಂದು ಒನ್ ಪ್ಲಸ್ ಕಡೆಯಿಂದ. ಒನ್ ಪ್ಲಸ್ ಅವರು ಇದೇ ತಿಂಗಳು 31ನೇ ತಾರೀಕು ಒನ್ ಪ್ಲಸ್ N6X ಅನ್ನೋ ಒಂದು ಬಜೆಟ್ ಸ್ಮಾರ್ಟ್ ಫೋನ್ ಅನ್ನ ಲಾಂಚ್ ಮಾಡ್ತಾ ಇದ್ದಾರೆ. ಒನ್ ಪ್ಲಸ್ ನವರು ಬೇರೆ ಬೇರೆ ದೇಶಗಳಲ್ಲಿ ಕಂಪ್ಲೀಟ್ಲಿ ಶಟ್ ಡೌನ್ ಆಗ್ತಾ ಇದ್ದಾರೆ. ಆದ್ರೆ ನಮ್ಮ ದೇಶದಲ್ಲಿ ಇನ್ನೂ ಕೂಡ ಆಕ್ಟಿವ್ ಇದಾರೆ, ಇನ್ನು ಕೂಡ ಫೋನ್ ಗಳನ್ನ ಲಾಂಚ್ ಮಾಡ್ತಾ ಇದಾರೆ. ಅದೇ ರೀತಿ ಒನ್ ಪ್ಲಸ್ N6X ಅನ್ನೋ ಒಂದು ಸ್ಮಾರ್ಟ್ ಫೋನ್ ಅನ್ನ ಈ ತಿಂಗಳು ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡ್ತಾ ಇದಾರೆ. ಈ ಫೋನ್ ನ ಸ್ಪೆಸಿಫಿಕೇಶನ್ಸ್ ಬಗ್ಗೆ ಮಾತಾಡೋದಾದ್ರೆ, ಡಿಸ್ಪ್ಲೇ ಸೈಜ್ ಬಂದು 6.8 ಇಂಚಿನ ಒಂದು LCD ಡಿಸ್ಪ್ಲೇ ಅನ್ನ ಕೊಟ್ಟಿದ್ದಾರೆ. HD+ LCD ಡಿಸ್ಪ್ಲೇ. ಇದು 120 Hz ನ ರಿಫ್ರೆಶ್ ರೇಟ್ ಗೆ ಸಪೋರ್ಟ್ ಆಗುತ್ತೆ. ಇದರ ಪ್ರೊಸೆಸರ್ ಬಂದು 6300 ಪ್ರೊಸೆಸರ್ MediaTek ಇಂದು. ಮತ್ತೆ ರೇರ್ ಅಲ್ಲಿ 50 MP ಕ್ಯಾಮೆರಾ ಸಿಗುತ್ತೆ, ಮತ್ತೆ ಫ್ರಂಟ್ ಅಲ್ಲಿ 8 MP ಸೆಲ್ಫಿ ಕ್ಯಾಮೆರಾ ಸಿಗುತ್ತೆ. ಈ ಒಂದು ಫೋನ್ ನಲ್ಲಿ 8000 mAh ಬಿಗ್ ಬ್ಯಾಟರಿ ಸಿಗುತ್ತೆ, ಮತ್ತೆ 45 ವ್ಯಾಟ್ ನ ಸೂಪರ್ ಹುಕ್ ಚಾರ್ಜರ್ ಕೂಡ ಬಾಕ್ಸ್ ಒಳಗಡೆ ಸಿಗುತ್ತೆ. ಮತ್ತೆ ಇದರಲ್ಲಿ ಅಪ್ರೂವ್ ತಂಗೆ 3.5mm ನ ಹೆಡ್ಫೋನ್ ಜಾಕ್ ಕೂಡ ಇದೆ. ಮತ್ತೆ ರ್ಯಾಮ್ ಅಂಡ್ ಸ್ಟೋರೇಜ್ ಬಗ್ಗೆ ಮಾತಾಡೋದಾದ್ರೆ, ಬೇಸ್ ವೇರಿಯಂಟ್ 4GB ರ್ಯಾಮ್ ಸಿಗುತ್ತೆ, ಮತ್ತೆ 6GB ರ್ಯಾಮ್ ಕೂಡ ಸಿಗುತ್ತೆ. ಸ್ಟೋರೇಜ್ ವೇರಿಯಂಟ್ ಸ್ಟಾರ್ಟಿಂಗ್ 128GB ಇಂದ ಸ್ಟಾರ್ಟ್ ಆಗುತ್ತೆ. ಮತ್ತೆ ಈ ಫೋನ್ ಗೆ ನೀವು SD ಕಾರ್ಡ್ ನ ಕೂಡ ಹಾಕಬಹುದು. ಅಪ್ ಟು 2TB ವರೆಗೆ ನೀವು ಎಕ್ಸ್ಪೇಂಡ್ ಮಾಡ್ಕೋಬಹುದು ಸ್ಟೋರೇಜ್ ನ. ಈ ಒಂದು ಫೋನ್ ನ ಪ್ರೈಸ್ ಬಂದು ಒಂದು 15,000 ಆಸ್ಪಾಸ್ ಇರಬಹುದು. ಇನ್ನು ಮುಂದಿನ ಟೆಕ್ನಿಕ್ಸ್ ಬಂದು ಆಪಲ್ ಕಡೆಯಿಂದ. ಆಪಲ್ ಅವರು ತಮ್ಮ ಒಂದು ಡಿವೈಸ್ ಗಳು ಏನಿದೆ ಆ ಒಂದು ಡಿವೈಸ್ ಗಳನ್ನ 3 ವರ್ಷದವರೆಗೆ ರೆಂಟ್ ಕೊಡೋ ರೀತಿ ಒಂದು ಪ್ಲಾನ್ ಅನ್ನ ಹಾಕೋತಾ ಇದಾರೆ. ಈಗ ಯಾರ್ಯಾರಿಗೆಲ್ಲ ಆಪಲ್ ಪ್ರಾಡಕ್ಟ್ಸ್ ಗಳನ್ನ ಅಫೋರ್ಡ್ ಮಾಡೋಕ್ಕಾಗಲ್ಲ ಅಂತವ್ರಿಗೆ ಈ ಒಂದು ಪ್ಲಾನ್ ನ ಮುಖಾಂತರ ಈ ಡಿವೈಸ್ ಗಳನ್ನ ರೆಂಟ್ ಕೊಡೋ ರೀತಿ ಆಪಲ್ ಮಾಡ್ತಾ ಇದೆ. ಈಗ ಮ್ಯಾಕ್ ಮತ್ತೆ ಐಪ್ಯಾಡ್ ಗಳನ್ನ ನೀವು 3 ವರ್ಷದವರೆಗೆ ರೆಂಟ್ ತಗೋಬಹುದು. ತಿಂಗಳ ನೀವು ಇಷ್ಟು ಅಂತ ರೆಂಟ್ ಕಟ್ಟಬೇಕಾಗುತ್ತೆ. ಅದನ್ನ 3 ವರ್ಷ ಆದ್ಮೇಲೆ ರಿಟರ್ನ್ ಮಾಡ್ಬೇಕಾಗುತ್ತೆ. ಈ ರೀತಿ ಇರುತ್ತೆ. ಮತ್ತೆ ಐಫೋನ್ ಗಳನ್ನ 24 ತಿಂಗಳವರೆಗೆ ನೀವು ರೆಂಟ್ ತಗೋಬಹುದು. ಮತ್ತೆ ಅಷ್ಟೇ ಅಲ್ಲ, ಆಪಲ್ ವಾಚಸ್ ಗಳನ್ನ ಕೂಡ 24 ತಿಂಗಳವರೆಗೆ ನೀವು ರೆಂಟ್ ತಗೋಬಹುದು. ತಿಂಗಳ ಇಷ್ಟು ರೆಂಟ್ ಅಂತ ಇರುತ್ತೆ, ಅದನ್ನ ಫಿಕ್ಸ್ಡ್ ಇರುತ್ತೆ, ಅದನ್ನ ಕಟ್ಕೊಂಡು ಹೋಗ್ಬೋದು. ಆ 3 ವರ್ಷ ಕಂಪ್ಲೀಟ್ ಆದ್ಮೇಲೆ ನೀವು ಬೇಕಾದ್ರೆ ಆ ಡಿವೈಸ್ ನಿಮ್ಗೆ ಇಷ್ಟ ಆಯ್ತು ಅಂತಂದ್ರೆ ನೀವು ಫುಲ್ ಅಮೌಂಟ್ ನ ಕಟ್ಬಿಟ್ಟು, ಫುಲ್ ಅಮೌಂಟ್ ಅಂದ್ರೆ ನಿಮ್ಗೆ ಎಷ್ಟು ರೆಂಟ್ ಕಟ್ಟಿರ್ತೀರಾ ಅದನ್ನ ಬಿಟ್ಟು ಏನ್ ಮಿಕ್ಕಿರುತ್ತೆ ಆ ಅಮೌಂಟ್ ನ ಕಟ್ಬಿಟ್ಟು ನೀವು ಆ ಡಿವೈಸ್ ಅನ್ನ ನೀವೇ ಇಟ್ಕೋಬಹುದು, ಅಥವಾ ವಾಪಸ್ ರಿಟರ್ನ್ ಮಾಡ್ಬೋದು ಅವ್ರಿಗೆ. ಇಲ್ಲ ಅಂತಂದ್ರೆ ಹೊಸ ಮಾಡೆಲ್ ಗಳಿಗೆ ನೀವು ಅಪ್ಗ್ರೇಡ್ ಆಗ್ಬೋದು, ಅದಕ್ಕೆ ನೀವು ರೆಂಟ್ ನ ಕಟ್ಕೊಂಡು ಹೋಗ್ಬೋದು. ಈ ರೀತಿ ಒಂದು ಪ್ಲಾನ್ ನ ಆಪಲ್ ಮಾಡ್ತಾ ಇದೆ. ಈ ರೀತಿ ನೀವು ರೆಂಟ್ ತಗೋಬೇಕು ಅಂತಂದ್ರೆ ನಿಮ್ಮ ಕ್ರೆಡಿಟ್ ಸ್ಕೋರ್ ಚೆನ್ನಾಗಿರ್ಬೇಕು. ಮತ್ತೆ ಈ ಸಣ್ಣ ಪುಟ್ಟ ಬೇಸ್ ವೇರಿಯಂಟ್ಸ್ ಗಳಿಗೆ, ಬೇಸ್ ಮಾಡೆಲ್ ಗಳಿಗೆ ಇದನ್ನ ರೆಂಟ್ ಕೊಡಲ್ಲ ಆಪಲ್. ಈ ಏನಿದ್ರು ಟಾಪ್ ವೇರಿಯಂಟ್ ಗಳು, ಈ ಐಫೋನ್ ಕಾಸ್ಟ್ಲಿ ಐಟಮ್ ಗಳು ಏನಿದೆ ಅದನ್ನ ಮಾತ್ರ ರೆಂಟ್ ಕೊಡುತ್ತೆ. ಆಮೇಲೆ ನೀವು ಏನ್ ರೆಂಟ್ ಕಟ್ತೀರಾ ಇದರಲ್ಲಿ ನಿಮ್ಗೆ ಆಪಲ್ ಕೇರ್ ಪ್ಲಸ್ ಇನ್ಕ್ಲೂಡ್ ಆಗಿರೋದಿಲ್ಲ. ಇದನ್ನ ನೀವು ಸಪರೇಟ್ ಆಗಿ ಪರ್ಚೇಸ್ ಮಾಡ್ಬೇಕು. ಇದು ಹೆಂಗ್ ವರ್ಕ್ ಆಗುತ್ತೆ ಅನ್ನೋದು ಗೊತ್ತಿಲ್ಲ ಒಟ್ನಲ್ಲಿ. ಇದ್ರ ಬದಲು ನೀವು EMI ಗೆ ತಗೋಬಿಡ್ಬೋದು ಈ ಡಿವೈಸ್ ಗಳನ್ನ, ಈ ರೆಂಟ್ ಕಟ್ಟೋದ್ರ ಬದಲು. ನಿಮ್ಗೆ ಏನ್ ಅನ್ಸುತ್ತೆ, ಈ ಆಪಲ್ ನ ಪ್ಲಾನ್ ಚೆನ್ನಾಗಿದೆಯಾ ಇಲ್ವಾ ಅಂತ ನೀವು ಕೆಳಗಡೆ ಕಮೆಂಟ್ ಹಾಕಿ. ಇಷ್ಟು ಇವತ್ತಿನ ಟೆಕ್ ನ್ಯೂಸ್. ಈ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ, ಇನ್ಫಾರ್ಮೇಟಿವ್ ಆಗಿತ್ತು ಅಂತಂದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬಿಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.